ಒಂದು ಊರಲ್ಲಿ ಒಬ್ಬ ಜಿಪ್ಪಣ ಇದ್ದ. ಯಾರು ಹುಟ್ಟಿನಿಂದ ಜಿಪ್ಪಣರಾಗಿರೋಲ್ಲ. ತುಂಬಾ ಬಡಮಂತನದಲ್ಲಿ ಹುಟ್ಟಿದವನು. ಎಲ್ಲಕ್ಕೂ ಕಷ್ಟ. 2 ಹೊತ್ತಿನ ಊಟಕ್ಕೆ ಗತಿ ಇಲ್ಲ. ಎಲ್ಲಕ್ಕೂ ಪರದಾಟ. ಆ ಹುಡುಗ ತೀರ್ಮಾನ ಮಾಡಿಬಿಟ್ಟ, ನಾನು ದೊಡ್ಡವನಾದ್ಮೇಲೆ ಹಣ ಗಳಿಸ್ತೇನೆ. ಯಾವ ದಾರಿ ಇರೋದು ಮುಖ್ಯ ಅಲ್ಲ, ಹಣ ಗಳಿಸೋದು ಮುಖ್ಯ. ಸಾಕಾಗೋಷ್ಟು ಗಳಿಸ್ಬಿಡ್ತೀನಿ ಅಂತ ತೀರ್ಮಾನ ಮಾಡಿದ. ಹಣ ಕೂಡ್ಸಿಡೋಕೆ ಶುರು ಮಾಡಿದ. ಗಳಿಸಿದ ಹಣ ಅನುಭವಿಸ್ಲಿಲ್ಲ, ಯಾರಿಗೂ ಕೊಡಲಿಲ್ಲ. ಸ್ವಲ್ಪ ಹಣ ಬಂದೊಡನೆ ಇನ್ನಿಷ್ಟು ಬಡ್ಡಿ ವ್ಯವಹಾರದಲ್ಲಿ ಸೇರಿಸಿ ನಿಷ್ಕರಣೆಯಿಂದ ವಸೂಲಿ ಮಾಡಿದ, ವ್ಯಾಪಾರ ಮಾಡಿದ, ಮೋಸ ಮಾಡಿದ. ಹಣ ಬಂತು, ಜಮೀನು ಕೊಂಡ್ಕೊಂಡ, ಅದ್ರ ಬೆಲೆ ಏರಿದಾಗ ಮಾರಿದ, ಮತ್ತೆ ಧನ ಗಳಿಸ್ಕೊಂಡ. ತನ್ನ ಅಲ್ಲದ ಜಮೀನನ್ನು ಅಧಿಕಾರಿಗಳ ಜೊತೆಗೆ ಸೇರ್ಕೊಂಡು ಲಂಚ ಕೊಟ್ಕೊಂಡು ತಂದ ಮಾಡ್ಕೊಂಡ. ದುಡ್ಡು ಬಂತು ಬಂತು ಬಂತು. ಅಂಗಡಿ ಕಟ್ಟಿಸಿದ, ಮುಂಗಟ್ಟುಗಳನ್ನು ಕಟ್ಟಿಸಿದ, ಬಾಡಿಗೆ ಕೊಟ್ಟ, ಬಂಗಾರ ವಜ್ರ ಗಳಿಸಿದ. ದೇಶದ ಪ್ರತಿಯೊಂದು ಊರಿನಲ್ಲಿ ಪರದೇಶದಲ್ಲಿ ವ್ಯಾಪಾರ ವ್ಯವಹಾರ ಮಾಡಿಬಿಟ್ಟ. ದಿನನಿತ್ಯ ಹಣ ಸಂಗ್ರಹ ಹೆಚ್ಚಾಗ್ತದೆ ನೋಡಿ ಸಂತೋಷಪಟ್ಟ. ಆದ್ರೆ ಆತ ಮಾತ್ರ ದರಿದ್ರರಂಗೆ ಬದುಕಿದ. ಒಂದು ದಿನ ಜ್ಞಾನೋದಯ ಆಯ್ತು ಅವನಿಗೆ. ಈಗಾಳು ನನಗೆ 65 ವರ್ಷ ಆಯಿತು, ಬರೀ ದುಡಿದದ್ದೇ ಬಂತು, ಅನುಭವಿಸೋದು ಯಾವಾಗ? ಆಯ್ತು, ಇನ್ನೊಂದು ವರ್ಷ ದುಡ್ಡು ಗಳಿಸಿ ಆಮೇಲೆ ರಾಜನಂಗೆ ಶ್ರೀಮಂತಿಕೆಯಲ್ಲಿ ಬದುಕ್ಬಿಡ್ತೇನೆ ಅಂತ ತೀರ್ಮಾನ ಮಾಡಿದ. ಮರುದಿನ ಬೆಳಗ್ಗೆ ಎದ್ದಾಗ ಕಣ್ಣು ಯಾಕೋ ಮಂಜು ಆದಂಗೆ ಕಾಣಿಸ್ತು. ಮುಂದೆ ಯಾರೋ ನಿಂತಂಗೆ ಕಾಣಿಸ್ತು. ಮಂಜು. ಯಾರದು ಅಂತ ಕೇಳಿದ. ಚಿತ್ರ ನಿಧಾನ ಸ್ಪಷ್ಟ ಆಯ್ತು. ಮುಂದಿದ್ದ ಅಪರಿಚಿತ ವ್ಯಕ್ತಿ ಇದ್ದಾನೆ. ಅವನು ಹೇಳಿದ, ನಾನಯ್ಯ ಯಮದೂತ, ಈ ಕ್ಷಣಕ್ಕೆ ನಿನ್ನ ಆಯುಷ್ಯ ಮುಗಿತು, ನೀನು ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ ಎಂದ. ಈ ಜಿಪುಣನ ಎದೆ ಒಡೆದೋಯ್ತು. ಕಲ್ಪನೆ ಮಾಡ್ಕೊಳ್ಳಿ ಕೇಳುಗ್ರೆ, 65 ವರ್ಷ ದುಡಿದು ಕಟ್ಟಿಟ್ಟಿದ್ದಾನೆ, ಈಗ ಮುಗಿತು ಆಯುಷ್ಯ ಅಂದ್ರೆ. ಅಯ್ಯೋ, ಇಷ್ಟು ದಿನ ಕಷ್ಟಪಟ್ಟಿದ್ದೆ ಮಾರಾಯ, ಇನ್ಮೇಲೆ ಸುಖ ಇರಬೇಕು ಅಂತ. ಈಗ ಹೆಂಗ್ ಬರಲಿ? 1 ವರ್ಷ ಅವಕಾಶ ಕೊಡಪ್ಪ ನನಗೆ, ಆಮೇಲೆ ಸಂತೃಪ್ತಿಯನ್ನು ಬದುಕಿ ನಿನ್ ಜೊತೆಗೆ ಬರ್ತೀನಿ ಅಂತ ಹೇಳ್ದ. ಯಮದೂತ ಕೇಳ್ತಾನ, ಸಾಧ್ಯ ಇಲ್ಲ ಅಂದ. ಆಗ ಜಿಪುಣ ವ್ಯಾಪಾರ ಕೇಳ್ದ, ನೋಡಪ್ಪ ಸ್ನೇಹಿತ, ನೀನು ನನ್ನ ಹತ್ರ ಈಗ 3,000 ಕೋಟಿ ರೂಪಾಯಿ ಇದೆ. ಆದ್ರೆ 1,000 ಕೋಟಿ ರೂಪಾಯಿ ನಿನಗೆ ಕೊಡ್ತೇನೆ, ಕನಿಷ್ಠ 6 ತಿಂಗಳಾದ್ರೂ ಸಮಯ ಕೊಡು ನನಗೆ ಅಂತ ಕೇಳ್ಕೊಂಡ. ಯಮದೂತ ಮಾತೇ ಆಡ್ಲಿಲ್ಲ, ಕೊರಳಿಗೆ ಹಗ್ಗ ಹಾಕಿ ಎಳೆದ. ಜಿಪುಣನ್ ಗೊತ್ತಾಯ್ತು ಇನ್ ಬಿಡಲ್ಲ ಅಂತ. ಯಮದೂತನ ಕಾಲಿಗೆ ಬಿದ್ದ, ದೇವ್ರೇ ಪ್ರಭು, 6 ತಿಂಗಳು ಬೇಡಪ್ಪ, ನಾ ಗಳಿಸಿದ್ದೇನೆಲ್ಲ 3,000 ಕೋಟಿ ರೂಪಾಯಿ ಪೂರ್ತಿ ನಿನಗೆ ಕೊಟ್ಬಿಡ್ತೀನಿ. 1 ದಿವಸನಾದ್ರೂ ಬೇಡಯ್ಯ ನನಗೆ. ಆ ಬಾಕಿ ಕೆಲಸ ಎಲ್ಲ ನಾಮಿನೇಷನ್ ಮಾಡೋದೆಲ್ಲ ಇರ್ತದೆ, ಅದು ಮಾಡಿ ಬಂದ್ಬಿಡ್ತೇನೆ, 1 ದಿವಸ ಕೊಡೋದು ಹಾಕ್ತಾನೆ. ಯಮದೂತ ನಕ್ಕ, ಮೂರ್ಖ, ಈ ನೀನು ಭೂಲೋಕ ದುಡ್ಡು ತಗೊಂಡು ನಾನೇನ್ ಮಾಡ್ಲು ಅಲ್ಲಿ? ನನಗೇನು ಪ್ರಯೋಜನ ಇಲ್ಲ, 1 ಕ್ಷಣನೂ ಬಿಡೋಕ್ಕಾಗಲ್ಲ ನಿನ್ನ, ಮುಗಿತ್ ನಿಂದು ಅಂತ ಹಗ್ಗ ಹೇಳ್ದ. ಆ ಪೂರ್ತಿ ಹತಾಶ ಆಗಿ ಹೋದ ಜಿಪುಣ. ದಯವಿಟ್ಟು ಮರಾಯ, ದಯವಿಟ್ಟು ನನಗೋಸ್ಕರ 1 ನಿಮಿಷ ಕೊಡ್ತೀಯ, ಅವಧಿ ಜಾಸ್ತಿ ಬೇಡ, 1 ನಿಮಿಷ ಕೊಡ್ತೀಯ. ಯಾಕೆ ಅಂತ ಕೇಳಿದ. ನನ್ನ ಸಲುವಾಗಿ ಅಲ್ಲಪ್ಪ, ಜನರಿಗೊಂದು ಮಾತು ಬರಿಬೇಕಾಗಿದೆ ನಾನು, ಆಮೇಲೆ ನಿನ್ ಜೊತೆಗೆ ಬಂದ್ಬಿಡ್ತೀನಿ ಅಂತ ಕಣ್ಣೀರು ಸುರ್ಸೋಕ್ ಶುರು ಮಾಡಿದ. ಈ ಬಾರಿ ಯಮದೂತ ಸ್ವಲ್ಪ ಕರುಣೆ ತೋರಿಸ್ತಾ, ಆಯ್ತು 1 ನಿಮಿಷ, ಬೇಗ ಮುಗಿಸು ಅಂದ. ಈತ ಅಳ್ಕೊಂಡು ತನ್ನ ಮುಂಗೈಯನ್ನು ಕೊರ್ಕೊಂಡ, ಕರಕ್ ಅಂತ ರಕ್ತ ಚಿಲ್ತು. ತನ್ನ ಬೆರಳನ್ನು ಅದರಲ್ಲಿ ಎದ್ದಿ ಅವಸರದಿಂದ ಬರೆದ. ಏನ್ ಬರೆದ ಗೊತ್ತೇ ಸ್ನೇಹಿತರೆ, ಆತ್ಮೀಯರೇ, ನಾನು 3,000 ಕೋಟಿ ರೂಪಾಯಿ ಗಳಿಸಿಟ್ಟಿದ್ದೇನೆ, ಅದು ಎಲ್ಲವನ್ನೂ ಕೊಡ್ತೀನಿ ಅಂದ್ರೂ ಕೂಡ ಮೃತ್ಯುವಿನಿಂದ 1 ನಿಮಿಷ ಕೂಡ ಪಡೆಯೋಕ್ಕಾಗಲಿಲ್ಲ ನನಗೆ. ಜೀವನದ ಪ್ರತಿ ಕ್ಷಣವನ್ನು ಸರಿಯಾಗಿ ಬಳಸಿ, ಯಾಕೆಂದ್ರೆ ಪ್ರತಿ ಕ್ಷಣದ ಬೆಲೆ 3,000 ಕೋಟಿಗಿಂತ ಹೆಚ್ಚು ಅನ್ನೋದನ್ನು ಇವತ್ತು ಅರ್ಥ ಮಾಡ್ಕೊಂಡಿದ್ದೀನಿ ಅಂದ. ಮರುಕ್ಷಣ ಅವನ ಜೀವ ದೇಹದಿಂದ ಬೇರೆಯಾಗಿ ಹೋಯಿತು. ಜೀವನದ ಪ್ರತಿ ಕ್ಷಣ ಅತ್ಯಂತ ಅಮೂಲ್ಯವಾದದ್ದು. ಮುಂದೆ ನೀವು ಏನು ಕೊಟ್ಟರು, ಎಷ್ಟು 1,000 ಕೋಟಿ ಕೊಟ್ಟರು ಕೂಡ ಅರ್ಧ ಕ್ಷಣ ಕೂಡ ಸಿಗಲ್ಲ ನಮಗೆ. ಆದ್ದರಿಂದ ಅದರ ಬೆಲೆಯನ್ನು ಅರಿತು ನಡೆದಷ್ಟು ನಮ್ಮ ಜೀವಕ್ಕೆ ಬೆಲೆ ಬರ್ತದೆ. ಹಾಗೆ ಪ್ರತಿ ಕ್ಷಣವನ್ನು ಆಸ್ವಾದಿಸಿ ಪ್ರಯೋಜನಕಾರಿಯಾಗಿ ಬಳಸಬೇಕು.